ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ದೊರಕಲಿ. ದೇವರು ನಿಮ್ಮನ್ನು ಹೆಚ್ಚಾದ ಆಶೀರ್ವಾದದಲ್ಲಿ ನಡೆಸಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ನಾವು ಯೇಸು ಕ್ರಿಸ್ತನ ಪವಿತ್ರಾತ್ಮನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿದ್ದೇವೆ. ಈಗಾಗಲೇ ತಮ್ಮಲ್ಲಿ ಅನೇಕರು ನಮ್ಮನ್ನು ಸಂಪರ್ಕಿಸಿ, ವಿಧವಾಗಿ ಸಂಪರ್ಕಿಸಿ ಈ ವಾಕ್ಯ ಧ್ಯಾನದಿಂದ ಆಗ್ತಿರುವಂತಹ ಪ್ರಯೋಜನಗಳು, ತಮಗಾದ ಉತ್ತೇಜನಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ದೇವರಿಗೆ ಸ್ತೋತ್ರ. ಕರ್ತನ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ನಾನು ದೃಢವಾಗಿ ನಂಬ್ತೇನೆ, ದೇವರ ಸೇವೆಯಲ್ಲಿ ಆಸಕ್ತರಾಗಿರುವಂತಹ ಪ್ರತಿಯೊಬ್ಬೊಬ್ಬರಿಗೆ ಈ ತಿಂಗಳ ಈ ಧ್ಯಾನ ನಿಮ್ಮನ್ನ ಸೇವೆಯಲ್ಲಿ ನಿಮ್ಮನ್ನು ಬಹಳವಾಗಿ ಬಲಪಡಿಸಿ ಉತ್ತೇಜಿಸುತ್ತೆ ಎಂಬುದಾಗಿ ನಂಬ್ತೇನೆ. ಇದನ್ನು ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 13ನೇ ವಚನ. ಯೋಹಾನ 16:13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಗ್ರಹಿಕೆಯನ್ನು ವಿಶೇಷವಾಗಿ ಅನುಗ್ರಹಿಸಲು, ಪವಿತ್ರಾತ್ಮನ ಕಾರ್ಯವನ್ನು ನಾವು ಹೆಚ್ಚಾಗಿ ಪಡ್ಕೊಳ್ಳುವುದಕ್ಕೆ ಆತ ನಮಗೆ ಸಹಾಯ ಮಾಡಿ. ಇಲ್ಲಿ ಯೇಸು ಕ್ರಿಸ್ತನು ಯೋಹಾನನು ಬರೆದ ಸುವಾರ್ತೆ 14:15-16ರಲ್ಲಿ ಅನೇಕ ಸರ್ತಿ ಕೆಲವು ವಚನಗಳಲ್ಲಿ ಈ ಪವಿತ್ರಾತ್ಮನನ್ನ ಸಹಾಯಕನೆಂಬುದಾಗಿ ಹೇಳ್ತಲೇ ಕೂಡಲೇ ಸತ್ಯದಾತ್ಮನ ಎಂಬುದಾಗಿ ಆತನು ಅಲ್ಲಿ ಪ್ರಸ್ತಾಪಿಸುತ್ತಿದ್ದಾನೆ. ಸಹಾಯಕನು ಸತ್ಯದಾತ್ಮನು ಎಂಬುದಾಗಿ. ಹಾಗಾದ್ರೆ ಇಲ್ಲಿ ಪವಿತ್ರಾತ್ಮನು ನಮಗೆ ಸದಾಕಾಲ ನಮ್ಮ ಸಂಗಡ ಇರುವಂತಹ ಸಹಾಯಕನು, ಜೊತೆಗೆ ಆತನು ಸತ್ಯದಾತ್ಮನು. ಆತನು ಇನ್ನು ಕೆಲವು ಕಡೆ ಆತನನ್ನ ಪವಿತ್ರಾತ್ಮನೆಂಬುದಾಗಿಯೂ ಇನ್ನು ಬೇರೆ ಬೇರೆ ಪದಗಳಲ್ಲಿಯೂ ಮತ್ತು ಪರೋಕ್ಷವಾಗಿಯೂ ಪವಿತ್ರಾತ್ಮನ ಪರಿಚಯಗಳನ್ನ ನಮಗೆ ಮಾಡ್ತಾ ಹೋಗ್ತಿದ್ದಾನೆ. ಯೇಸು ಕ್ರಿಸ್ತನು ಪವಿತ್ರಾತ್ಮನ ಪರಿಚಯ ಪಡಿಸೋದಕ್ಕಾಗಿ 3 ಅಧ್ಯಾಯಗಳನ್ನು ವಿಶೇಷವಾಗಿ ಮೀಸಲಾಗಿ ಇಟ್ಟಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಇಲ್ಲಿ ಈ ವಚನದಲ್ಲಿ ಸತ್ಯದ ಆತ್ಮನ ಕುರಿತಾಗಿ ನಿರ್ದಿಷ್ಟವಾಗಿ ಮಾತನಾಡುತ್ತಾ ಸತ್ಯದ ಆತ್ಮನು ಮಾಡುವಂತ 3 ವಿಶೇಷ ಕಾರ್ಯಗಳು, ಅಥವಾ ನಿಮ್ಮ ಜೀವಿತದಲ್ಲಿ ಸತ್ಯದ ಆತ್ಮನು ಅಥವಾ ಪವಿತ್ರಾತ್ಮನ ಸತ್ಯದ ಆತ್ಮನಾಗಿ ಮಾಡುವಂತ 3 ವಿಶೇಷ ಕಾರ್ಯಗಳನ್ನ ತಿಳಿಸ್ತಾನೆ. ಒಂದು, ಸಕಲ ವಿಷಯದಲ್ಲಿ ನಮ್ಮನ್ನು ಸತ್ಯಕ್ಕೆ ಸೇರಿಸ್ತಾನೆ. ಎರಡನೇದಾಗಿ ಕೇಳಿದ ಮಾತುಗಳನ್ನೇ ಆತನು ಆಡ್ತಾನೆ. ಮೂರನೇದಾಗಿ ಮುಂದಾಗುವುದನ್ನು ಆತನು ತಿಳಿಸ್ತಾನೆ. ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ ಅನ್ನುವಂಥ ಮಾತನ್ನ ಹೇಗೆ ಅರ್ಥ ಮಾಡಿಕೊಳ್ಬೋದು ಅನ್ನುವಂಥ ವಿಚಾರ ತೆಗೆದುಕೊಂಡ್ರೆ, ಅದನ್ನ ನಾವು ಅದರ ವ್ಯತಿರಿಕ್ತ ಭಾವವನ್ನ ಅಥವಾ ಇದಕ್ಕೆ ವಿರುದ್ಧವಾದ ಒಂದು ಅರ್ಥವನ್ನ ನೋಡುವುದಾದ್ರೆ, ಈ ಲೋಕದಲ್ಲಿ ಪ್ರತಿಯೊಂದು ಸಂಗತಿ ಮನುಷ್ಯನನ್ನ ಒಂದಲ್ಲ ಒಂದು ವಿಧದಲ್ಲಿ ಮರಣದ ಕಡೆಗೆ ನಡೆಸ್ತಾ ಇದೆ, ಅಥವಾ ನರಕದ ಕಡೆಗೆ ನಡೆಸ್ತಾ ಇದೆ, ಅಥವಾ ದೇವರಿಂದ ಅಗಲಿಸ್ತಾ ಹೋಗ್ತಾ ಇದೆ. ಯೇಸು ಕ್ರಿಸ್ತ ನೇರವಾಗಿ ಹೇಳ್ತಾನೆ ಯೋಹಾನನು ಬರೆದ ಸುವಾರ್ತೆ 10:10ರಲ್ಲಿ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ, ಕೆಲವು ಭಾಷಾಂತರಗಳಲ್ಲಿ ಕೊಲ್ಲುವುದಕ್ಕೂ ಮತ್ತು ಹಾಳು ಮಾಡುವುದಕ್ಕೆ ಬರುತ್ತಾನೆ ಹೊರತು ಬೇರಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವ ಇರಬೇಕಿತ್ತಲ್ಲ, ಅದು ಸಮೃದ್ಧಿ ಆಗಿರಬೇಕಿಂತಲೂ ಬಂದನೆಂಬುದಾಗಿ ಯೇಸು ಕ್ರಿಸ್ತನ ಹೇಳ್ತಾನೆ. ಸೈತಾನ್ ಬರುವಂಥದ್ದು ನಮಗೂ ದೇವರಿಗಿರುವಂಥ ಅನ್ಯೋನ್ಯತೆಯನ್ನ ಹಾಳು ಮಾಡಿ ನಮ್ಮ ಜೀವಿತದಲ್ಲಿ ದೇವರ ಜೀವ ಇಲ್ಲದಂತೆ ಮಾಡಿ, ದೇವರ ಅನ್ಯೋನ್ಯತೆಯಿಂದ ನಮ್ಮ ದೂರ ತಳ್ಳಿಬಿಟ್ಟು ನಮ್ಮ ಜೀವಿತವನ್ನು ಹಾಳು ಮಾಡುವುದಕ್ಕೂ, ಶಾಪದಲ್ಲಿ ದೂಡುವುದಕ್ಕೂ, ಅಂತ್ಯದಲ್ಲಿ ನರಕದಲ್ಲಿ ದೂಡುವುದಕ್ಕೂ ಆತನು ಪ್ರಯಾಸ ಪಡ್ತಿದ್ದಾನೆ. ಆದ್ರೆ ಯೇಸು ಕ್ರಿಸ್ತನು ನಮಗೆ ಜೀವವು, ದೇವರಲ್ಲಿ ಸಮೃದ್ಧಿಕರವಾದ ಜೀವ, ನಿತ್ಯ ಜೀವದಲ್ಲಿ ನಮ್ಮನ್ನು ತುಂಬಿಸಬೇಕಾಗಿ ಆತನು ಬರ್ತಾನೆ. ಹಾಗಾದರೆ ಸತ್ಯದ ಆತ್ಮನು ನಮ್ಮನ್ನ ನಡೆಸುವಾಗ ಅದರೊಳಗೆ ನಿತ್ಯ ಜೀವವಿದೆ. ಸತ್ಯ ಅನ್ನುವಂಥ ಪದಕ್ಕೆ ವಾಕ್ಯದ ಪ್ರಕಾರ ಮತ್ತೊಂದು ಸಮಪದ, ಸತ್ಯ ಪದಕ್ಕೆ ಮತ್ತೊಂದು ಸಮಪದ ನಿತ್ಯ, ಯಾವಾಗಲೂ ಇರುವಂಥದ್ದು. ಹಾಗಾದ್ರೆ ಯಾವಾಗಲೂ ಇರುವಂತಹ ನಿತ್ಯಾತ್ಮನಾದ ಪವಿತ್ರಾತ್ಮನ ಹೆಸರು ಸತ್ಯದ ಆತ್ಮ. ಹಾಗಾದ್ರೆ ಈತನು ಪ್ರತಿಯೊಬ್ಬೊಬ್ಬರನ್ನ ಎಲ್ಲಿಗೆ ನಡೆಸ್ತಾನೆ? ನಿತ್ಯತ್ವದ ಕಡೆಗೆ, ಸತ್ಯದ ಕಡೆಗೆ ನಡೆಸ್ತಾನೆ. ಯಾವುದರಲ್ಲಿ? ಖಾಲಿ ಆತ್ಮಿಕ ಜೀವಿತದಲ್ಲೋ ಅಲ್ಲ, ಸಕಲ ವಿಷಯದಲ್ಲಿ. ನಿನ್ನ ವೈಯಕ್ತಿಕ ಬದುಕಿನಲ್ಲಿ, ವಿದ್ಯಾರ್ಥಿಯಾಗಿದ್ರೆ ವಿದ್ಯಾರ್ಥಿಯ ಬದುಕಿನಲ್ಲಿ, ನೀನು ದುಡಿಯುವವನಾಗಿದ್ರೆ ನಿನ್ನ ದುಡಿಮೆಯಲ್ಲಿ, ನೀನು ಉದ್ದಿಮೆ ಮಾಡುವುದಾದ್ರೆ ನಿನ್ನ ಉದ್ದಿಮೆಯಲ್ಲಿ, ನೀನು ವ್ಯಾಪಾರ ಮಾಡುವುದಾದ್ರೆ ನಿನ್ನ ವ್ಯವಹಾರಗಳಲ್ಲಿ, ನೀನು ಯಾವುದೋ ದೊಡ್ಡ ವೃತ್ತಿಯಲ್ಲಿರುವುದಾದ್ರೆ ನಿನ್ನ ವೃತ್ತಿ ಜೀವಿತದಲ್ಲಿ, ನೀನು ದೇವರ ಸೇವೆ ಮಾಡುವನಾಗಿದ್ರೆ ನಿನ್ನ ದೇವರ ಸೇವೆಯ ಓಟದಲ್ಲಿ, ನೀನೊಬ್ಬ ಪ್ರಾರ್ಥನಾ ವೀರನಾಗಿದ್ರೆ ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ, ನೀನೊಬ್ಬ ಸುವಾರ್ಥಕನಾಗಿದ್ದರೆ ನಿನ್ನ ಸುವಾರ್ತೆಯ ಸೇವೆಯಲ್ಲಿ, ಹೀಗೆ ಪ್ರತಿಯೊಂದು ಭಾಗದಲ್ಲಿಯೂ ನೀನು ದೇಶವನ್ನು ಆಳುವಂತ ಅಧಿಕಾರಿಯಾಗಿದ್ರೆ ನೀನು ಹೇಗೆ ದೇವರ ಭಯಭಕ್ತಿಯಿಂದ ದೇಶವನ್ನ ನಡೆಸಬಹುದೆನ್ನುವಂಥ ವಿಷಯದಲ್ಲಿ, ನೀನೊಬ್ಬ ಅನ್ವೇಷಕನು ಅಥವಾ ಸಂಶೋಧಕನಾಗಿದ್ರೆ ನಿನ್ನ ಸಂಶೋಧನೆಯಲ್ಲಿ ಹೇಗೆ ಯಥಾರ್ಥವಾಗಿ ದೇವರ ಆಲೋಚನೆ ಪ್ರಕಾರ ಹೋಗ್ಬೇಕೆನ್ನುವಂಥ ವೇದದಲ್ಲಿ, ಪ್ರತಿ ಭಾಗದಲ್ಲಿ ನಿನ್ನನ್ನು ಸತ್ಯಕ್ಕೆ ನಡೆಸುವ ಆತನು ಈ ಪವಿತ್ರ ಆತ್ಮನು.
ಈತನು ಸತ್ಯದ ಆತ್ಮ. ಕಾರಣ, ಈ ಎಲ್ಲಾ ಭಾಗಗಳಲ್ಲಿ ನಾವು ಪಾಪ ಮಾಡದೆ ದೇವರ ನೀತಿಯನ್ನೇ ನೆರವೇರಿಸುತ್ತಾ, ಗಮನಿಸಿ, ಹೊರಗೆ ವ್ಯಾಪಾರದಲ್ಲಿ, ವಾಣಿಜ್ಯ ಪ್ರಪಂಚದಲ್ಲಿ ಎಷ್ಟು ಮೋಸಗಳಿವೆ. ಅದರ ನಡುವೆ ನೀನು ದೇವರ ನೀತಿಯಿಂದ ಕೂಡಿದ ವ್ಯವಹಾರ ಮಾಡಬೇಕೆಂಬುದಾಗಿ ಪವಿತ್ರಾತ್ಮ ನಿನ್ನ ನಡೆಸ್ತಾನೆ. ಇತ್ತೀಚಿನ ವೈದ್ಯಕೀಯ ಜಗತ್ತು ಹಗಲು ದರೋಡೆ ಮಾಡ್ತಿರುವಂಥದ್ದು ಜಾಹೀರಾಗಿರುವಂತ ಒಂದು ವಿಷಯ. ಜನರ ಬಳಿರುವಂತ ಹಣವನ್ನೆಲ್ಲ ಕೊಳ್ಳೆ ಹೊಡೆಯುವಷ್ಟು, ಒಂದೆರಡು ದಿನದಲ್ಲೇ ಜೀವನ ಪೂರ್ತಿ ಸಂಪಾದಿಸಿದನ್ನೆಲ್ಲ ಕೊಳ್ಳೆ ಹೊಡೆಯುವಷ್ಟು ವೈದ್ಯಕೀಯ ಜಗತ್ತು ನಡೀತಾ ಇದೆ. ಜನರಲ್ಲಿ ಹಣ ಖಾಲಿ ಆದ್ಮೇಲೆ ಚಿಕಿತ್ಸೆ ನಿಲ್ತದೆ. ನಂತರ ರೋಗಿಯ ಕಡೆಯವರಿಗೂ ಯಾವ ನಿರೀಕ್ಷೆ ಗೊತ್ತಿಲ್ಲ. ಇಂಥ ಮೋಸದ ವ್ಯವಹಾರಗಳಲ್ಲಿ ಹಾಗಾದ್ರೆ ನೀನೊಬ್ಬ ವೈದ್ಯನಾಗಿದ್ರೆ, ಪವಿತ್ರಾತ್ಮನಿಂದ ನಡೆಸಲ್ಪಟ್ಟು ನೀನು ದೇವರ ನೀತಿಯಲ್ಲಿ, ದೇವರ ಭಯಭಕ್ತಿಯಲ್ಲಿ ಹೇಗೆ ಚಿಕಿತ್ಸೆ ಕೊಡಬಹುದು, ಜನರೊಳಗೆ ದೇವರ ಜೀವ ಹೇಗೆ ತರಬಹುದು, ಹೀಗೆ ನಿನ್ನನ್ನು ದೇವರ ನೀತಿಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ, ಒಬ್ಬ ಯವನಸ್ಥನಾಗಿ ಕಾಲೇಜು ವಿದ್ಯಾರ್ಥಿಯಾಗಿ ಇದ್ರೆ, ಒಬ್ಬ ಯವನಸ್ಥನಾಗಿ ನೀನು ದುಡಿಮೆಯಲ್ಲಿದ್ರೆ, ಹಾಗಾದ್ರೆ ಕಾಲೇಜು ವಿದ್ಯಾರ್ಥಿಯ ಕಾಲದಲ್ಲಿ, ನಿನ್ನ ವಿದ್ಯಾಭ್ಯಾಸದ ಕಾಲದಲ್ಲಿ ಹೇಗೆ ನೀನು ದೇವರ ಭಯಭಕ್ತಿಯಲ್ಲಿ, ದೇವರ ನೀತಿಯಲ್ಲಿ ನಡೆಯಬಹುದು. ನೀನು ಯವನಸ್ಥನಾಗಿ ನೀನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನೀನು ಹೇಗೆ ದೇವರ ನೀತಿಯಿಂದ ನಿನ್ನ ಓಟವನ್ನು ಓಡಬಹುದು. ಪವಿತ್ರಾತ್ಮ ನಿಮಗೆ ಇದನ್ನು ಕಲಿಸ್ತಾ, ಸಕಲ ಅವ್ಯವಹಾರಗಳ ಕೂಡಿರುವಂತ, ಪಾಪವು ಕೂಡಿರುವಂತ ಜಗತ್ತಿನಲ್ಲಿ ನೀನು ದೇವರಿಗಾಗಿ ನೀತಿ ಹೆಜ್ಜೆಯನ್ನು ಇಡುವುದಕ್ಕೆ, ಇದರ ನಿಮಿತ್ತ ನೀನು ಪಾಪ ಮಾಡದೆ ದೇವರ ಮುಂದೆ ನೀತಿವಂತನಾಗಿ ಸ್ಥಾಪಿಸಲ್ಪಟ್ಟು ನಿತ್ಯ ಜೀವವನ್ನು ನೀನು ಸ್ವಾಧೀನ ಮಾಡಿಕೊಳ್ಳುವಂತೆ ಸತ್ಯದ ಆತ್ಮ ನಿನ್ನನ್ನು ಸಕಲ ವಿಷಯದಲ್ಲಿ, ನಿನ್ನ ಕೌಟುಂಬಿಕ ವಿಚಾರಗಳಲ್ಲಿ, ನಿನ್ನ ವಿವಾಹಕ್ಕಾಗಿ ನೀನು ಜೀವನ ಸಂಗಾತಿನ ಆರಿಸಿಕೊಳ್ಳುವ ವಿಚಾರದಲ್ಲಿ, ಪ್ರೇರೆ ಎಲ್ಲಾ ಭಾಗದಲ್ಲಿ ಪವಿತ್ರಾತ್ಮನು ನಿನ್ನನ್ನು ಸತ್ಯಕ್ಕೆ ನಡೆಸುವ ಆತ್ಮ. ದೇವರು ನಮಗೆ ಪವಿತ್ರಾತ್ಮನನ್ನು ಕೊಟ್ಟದಕ್ಕೆ ಒಂದು ದೊಡ್ಡ ಕಾರಣ, ಪವಿತ್ರಾತ್ಮನ ಮೇಲೆ ದೇವರಿಟ್ಟಂತ ದೊಡ್ಡ ಜವಾಬ್ದಾರಿ ಎಲ್ಲರನ್ನ ಕ್ರಿಸ್ತನಲ್ಲಿಯೂ, ದೇವರ ನೀತಿಯಲ್ಲೂ, ದೇವರ ಭಯಭಕ್ತಿಯಲ್ಲಿಯೂ, ನಿತ್ಯತ್ವದ ಕಡೆಗೆ, ರಕ್ಷಣೆ ಕಡೆಗೆ, ಪರಲೋಕದ ಕಡೆಗೆ ನಡೆಸುವುದಕ್ಕಾಗಿಯೇ, ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಡೆಸುವಂತೆ ಪವಿತ್ರಾತ್ಮನ ನಮಗೆ ಕೊಡಲ್ಪಟ್ಟದೆ. ಪವಿತ್ರಾತ್ಮನ ಅಷ್ಟೇ ಕಾಳಜಿಯಿಂದ, ಅಷ್ಟೇ ಮುತುವರ್ಜಿ ವಹಿಸಿ ನಮ್ಮೊಬ್ಬೊಬ್ಬರನ್ನ ಅನುದಿನವೂ ದೇವರ ನೆಟ್ಟನೆ ಮಾರ್ಗದಲ್ಲಿ ನಡೆಸಬೇಕು ಆತನು ಪ್ರಯಾಸ ಪಡ್ತಿದ್ದಾನೆ. ಆತನಿಗೆ ಒಳಗಾದವರು ಧನ್ಯರು. ಹೀಗೆ ನಡೆಸುವಾಗ ಪವಿತ್ರಾತ್ಮನ ಎರಡನೇ ಕಾರ್ಯದಲ್ಲಿ ಹೇಳಲ್ಪಟ್ಟದೆ, ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು. ಯೇಸುಕ್ರಿಸ್ತನ ಕುರಿತಾಗಿ ನೋಡೋಣ. ಯೇಸುಕ್ರಿಸ್ತನ ಹೇಳ್ತಾನೆ, ನನ್ನಷ್ಟಕ್ಕೆ ನಾನು ಮಾತನಾಡಿಲ್ಲ, ತಂದೆ ಏನನ್ನು ಹೇಳಿದ್ನೋ ಅದನ್ನೇ ಮಾತನಾಡಿದೆ ಎಂಬುದಾಗಿ ಯೇಸುಕ್ರಿಸ್ತನ ಹೇಳ್ತಾನೆ. ನನ್ನಷ್ಟಕ್ಕೆ ನಾನು ಯಾವುದನ್ನು ಮಾಡದೆ ತಂದೆ ಯಾವುದನ್ನು ಮಾಡ್ತಾನೋ ಅದನ್ನೇ ನನ್ನ ಕ್ರಿಯೆಯಲ್ಲಿ ನಡೆಸ್ತೇನೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಯೇಸುವಿನ ಮಾತು ಮತ್ತು ಕ್ರಿಯೆಯಲ್ಲಿ, ಕೃತ್ಯಗಳಲ್ಲಿ ದೇವರ ಚಿತ್ತವೇನೋ, ದೇವರ ನುಡಿಯೇನೋ, ದೇವರ ಕ್ರಿಯೆನೋ ಅದನ್ನೇ ಆತನು ಮಾಡೋದಕ್ಕೆ ಪ್ರಯಾಸ ಪಟ್ಟಿದ್ರೆ, ಈಗ ಪವಿತ್ರಾತ್ಮನ ಯಾರು? ಈತನ ಮಾತುಗಳೆಲ್ಲವೂ ಈಗ ಕ್ರಿಸ್ತನಿಂದ ಆತನು ತೆಗೆದುಕೊಂಡ ಮಾತುಗಳು. ಅಥವಾ 1 ಕೊರಿಂಥ 2ನೇ ಅಧ್ಯಾಯದ ಪ್ರಕಾರ 10ನೇ ವಚನದ ಪ್ರಕಾರ ತಂದೆಯ ಹೃದಯವನ್ನು ಪರಿಶೋಧಿಸಿ ತಂದೆಯ ಹೃದಯದಲ್ಲಿ ಇರುವುದನ್ನೇ ನಮಗೆ ತಿಳಿಯಪಡಿಸುವ ಆತನು. ಅಲ್ಲಿ ಸೊಗಸಾಗಿ ಒಂದು ಮಾತು ಬರ್ತದೆ, ಅಲ್ಲಿ ಬರ್ತದೆ, ನಮಗಾದರೂ ದೇವರ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಹಾಗಾದ್ರೆ ದೇವರು ನಮ್ಗೆ ಏನನ್ನು ತಿಳಿಯಪಡಿಸಬೇಕೆಂದಿದ್ದಾನೋ ಅದನ್ನು ದೇವರ ಆತ್ಮನ ಮೂಲಕ ಪ್ರಕಟಿಸ್ತಾನೆ. ಅದನ್ನೆಲ್ಲ ಯೇಸು ಕ್ರಿಸ್ತನು ಹೇಳಿದ್ದು, ಸತ್ಯದ ಆತ್ಮನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವ. ಯೇಸು ಕ್ರಿಸ್ತನಿಂದ ಕೇಳಿದ ಪ್ರತಿ ಮಾತುಗಳನ್ನು ನಮ್ಮ ಜ್ಞಾಪಕಕ್ಕೆ ತರುವ ಆತನೇ. ಮೊನ್ನೆ ದಿವಸದಲ್ಲಿ ನಾವು ಇದನ್ನು ನೋಡಿಕೊಂಡಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಪವಿತ್ರಾತ್ಮನು ಯಾವಾಗಲೂ ನಾವು ತಂದೆ ದೇವರ ಸ್ವರವನ್ನ, ಪವಿತ್ರಾತ್ಮನ ಸ್ವರದಲ್ಲಿ ಯೇಸುಕ್ರಿಸ್ತನ ಸ್ವರವನ್ನ ಕೇಳಿಸಿಕೊಳ್ಳುವ ಹಾಗೆ ನಮ್ಮನ್ನ ನಡೆಸುವ ಆತನು. ಎಂತಹ ಸೌಭಾಗ್ಯ! ಪ್ರಪಂಚದಲ್ಲಿ ಜನರು ವ್ಯರ್ಥ ಮಾತುಗಳನ್ನ ಕೇಳಿಸಿಕೊಳ್ತಿರುವಾಗ, ಒಣಹರಟೆಗಳನ್ನ ಕೇಳಿಸಿಕೊಳ್ತಿರುವಾಗ, ಮರಣದ, ದೌರ್ಜನ್ಯದ, ದುಷ್ಟತ್ವದ, ಜಗಳಗಳ, ಚಾಡಿ ಮಾತುಗಳು ಅಥವಾ ಹೆದರಿಕೆಯ ಸಂಗತಿಗಳು ಇವುಗಳನ್ನೇ ಕೇಳಿಸ್ತಾ ಬರ್ತಿರುವಾಗ, ನಿನಗಾದರೂ ದೇವರು ಸತ್ಯದಾತ್ಮನನ್ನು ಕೊಟ್ಟು ದೇವರ ಸ್ವರವನ್ನೇ, ಯೇಸುಕ್ರಿಸ್ತನ ಸ್ವರವನ್ನೇ ಕೇಳುವ ಹಾಗೆ, ಅದರಲ್ಲಿ ನಿನ್ನನ್ನು ಎಷ್ಟೋ ಸಂತೈಸುವಂತೆ, ನೀನು ಬಲಗೊಂಡು ಇತರರನ್ನು ಬಲಪಡಿಸುವಂತೆ ಪವಿತ್ರಾತ್ಮ ನಿನ್ನ ಸಂಗಡ ಮಾತನಾಡ್ತಿರುವಲ್ಲಿ ನಮ್ಮ ಹೃದಯದ ಕಿವಿಗಳು ತೆರೆಯಲ್ಪಡಲಿ. ದೇವರ ಬಳಿ ಕೇಳೋಣ, ದೇವರೇ ನನ್ನ ಪವಿತ್ರಾತ್ಮನ ಸ್ವರವನ್ನು ಹೆಚ್ಚೆಚ್ಚಾಗಿ ಕೇಳಿಸಿಕೊಳ್ಳುವಂತೆ ನನ್ನ ಹೃದಯದ ಕಿವಿಗಳನ್ನ ತೆರೆ, ನನ್ನ ಕಣ್ಣುಗಳನ್ನ ತೆರೆ ಎಂಬುದಾಗಿ ಕರ್ತನ ಮುಂದೆ ನಾವು ವಿಜ್ಞಾಪನೆ ಮಾಡಿಕೊಳ್ಳೋಣ. ಅಥವಾ ದೇವರ ಮುಂದೆ ನಮ್ಮ ಈ ಕೋರಿಕೆನ ಇಡೋಣ.
ಮೂರನೇದಾಗಿ ಪವಿತ್ರಾತ್ಮನ ಮಾಡುವಂಥ ಮತ್ತೊಂದು, ಸತ್ಯದಾತ್ಮನ ಮಾಡುವಂಥ ಮತ್ತೊಂದು ಸೊಗಸಾದ ಸಂಗತಿ ಅಲ್ಲಿ ಬರ್ತದೆ, ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಮುಂದಾಗುವ ಸಂಗತಿಗಳನ್ನ ತಿಳಿಸುವನು. ಬೇರೆ ಬಹಳ ವಿಶೇಷವಾದ ವಿಷಯ. ಪ್ರಪಂಚದಲ್ಲಿ ಜನರು ನಾಳೆ ನಮ್ಮ ಜೀವಿತ ಹೇಗೋ ಎಂಬುದಾಗಿ, ಅದನ್ನು ಹೇಳುವವರು ಯಾರಾದರೂ ಇದ್ದರೆ ಎಂಬುದಾಗಿ ಹೋಗಿ ಇದ್ದಾರೆ. ಆದರೆ ದೇವರು ನಮ್ಮ ಈ ಹೃದಯದ ತವಕವನ್ನ, ನಮ್ಮ ಹೃದಯದ ಈ ಒಂದು ದುಗುಡವನ್ನ, ಹೆದರಿಕೆಯನ್ನ ಅರಿತ ದೇವರು, ನಾವು ಮುಂದಿನದನ್ನು ಅರಿಯದೆ ನಾವೆಷ್ಟು ಅಸುರಕ್ಷಿತರಾಗಿ ಅಥವಾ ನಿರೀಕ್ಷಿಲ್ಲದವರಾಗಿ ಬದುಕ್ತೇವೆ ಎಂಬುದಾಗಿ ಅರಿತ ದೇವರು ಮುಂದಾಗುವುದನ್ನು ತಿಳಿಸುವಂತೆ ನಮಗೆ ಆತನ ಸತ್ಯದಾತ್ಮನನ್ನು ಕೊಟ್ಟಿದ್ದಾನೆ. ನಾನು ಕೆಲವು ದೇವರ ಸೇವಕರನ್ನ ಕಂಡಿದ್ದೇನೆ, ನೋಡಿದ್ದೇನೆ. ಅವರಲ್ಲಿಯ ವಿಶೇಷತೆ, ಒಂದು ವೇಳೆ ಉದಾಹರಣೆಗೆ ನಾನು ಹೇಳುತ್ತಾ ಒಂದು ಉದಾಹರಣೆ, ಅನೇಕ ಸಂಗತಿಗಳು ಹೇಳಿಕಂತದೆ. ಒಂದು ಉದಾಹರಣೆ, ಅವರ ಬಳಿಗೆ ಯಾರಾದರೂ ಬರುವವರು ಇದ್ದರೆ, ಅವರೊಂದು ವೇಳೆ ದೇವರ ಸೇವಕರನ್ನು ಉದ್ದೇಶಿಸಿ ನಾನು ನಿಮ್ಮನ್ನು ಸಂಧಿಸ್ಲಿಕ್ಕೆ ಬರ್ತಿದ್ದೇನೆ ಎಂಬುದಾಗಿ ತಿಳಿಸಿದ್ರೆ, ಈ ದೇವರ ಸೇವಕರುಗಳು ದೇವರ ಬಳಿ ಹೋಗ್ತಾರೆ. ದೇವರಿದ್ದವರು ಬರ್ತಿದ್ದಾರಲ್ಲ, ಯಾಕೆ ಬರ್ತಿದ್ದಾರೆ, ಅವ್ರು ಬಂದ್ರೆ ನಾನು ಏನ್ ಮಾತನಾಡಬೇಕು ಎಂಬುದನ್ನು ದೇವರ ಬಳಿ ಹೋಗಿ ಅವರು ಪ್ರಾರ್ಥಿಸ್ತಾರೆ. ಅಥವಾ ಕೆಲವೊಮ್ಮೆ ಇಂಥವರು ಅವ್ರು ಬರುವುದನ್ನು ಹೇಳಿಕೊಳ್ಳೋದಕ್ಕೆ ಮೊದಲೇ ದೇವರೇ ಅವರ ಬಳಿ ಮಾತನಾಡ್ತಾನೆ. ಇಂಥವ್ರು ಬರ್ತಿದ್ದಾರೆ, ನಿನ್ನ ಬಳಿ ಬಂದು ಇಂಥ ಮಾತುಗಳನ್ನ ಮಾತನಾಡ್ತಾರೆ, ನೀನು ಅವರಿಗೆ ಇಂತಿಂಥ ಮಾತುಗಳನ್ನ ಹೇಳಿದ್ರೆ ಸಾಕು. ಓ, ದೇವರು ಇದನ್ನ ತಿಳಿಸ್ತಾನೆ. ಅದೇ ವಿಧದಲ್ಲಿ ಆ ಸೇವಕರ ಬಳಿಗೆ ಅಂತ ಜನರು ಬರ್ತಾರೆ, ಅವರು ಅಂಥದೇ ಮಾತುಗಳನ್ನ ಮಾತನಾಡ್ತಾರೆ. ಆಗ ದೇವರ ಸೇವಕರು ಕೂಡಲೇ ನಿಮಗೆ ದೇವರು ಹೇಳುವಂತ ಮಾತುಗಳು ಇಂತಿಂಥದ್ದು. ಕೆಲವು ದೇವರ ಸೇವಕರು ಇದನ್ನು ಮುಂದಾಗಿ ಅರ್ತಿರೋದ್ರಿಂದ ಅಂತ ವ್ಯಕ್ತಿಗಳು ಬಂದ ಕೂಡಲೇ ಅವರು ತಮ್ಮ ವಿಷಯವನ್ನು ಹೇಳಿಕೊಳ್ಳೋದಕ್ಕೆ ಮೊದಲು, ನೀವು ಬಂದದ್ದು ಇದೇ ಕಾರಣಕ್ಕಾಗಿ ದೇವ್ರು ನಿಮಗೆ ಇಂಥ ವಿಷಯಗಳನ್ನ ಹೇಳ್ತಿದ್ದಾನೆ, ಈ ವಾಕ್ಯದಿಂದ ದೇವ್ರು ನಿಮ್ಮ ಸಂಗಡ ಮಾತನಾಡ್ತಿದ್ದಾನೆ, ಮತ್ತು ನೀವು ಹೋಗಿ ಹೀಗೆ ಅದನ್ನು ಮಾಡಿದ್ರೆ ಅದು ಸರಿಯಾಗ್ತದೆ ಎಂಬುದಾಗಿ ಅವರು ಬಾಯಿ ತೆರೆಯುವುದಕ್ಕೆ ಮೊದಲು ಮಾತನಾಡುವವರಿದ್ದಾರೆ. ಮುಂದಾಗುವ ಸಂಗತಿಗಳನ್ನ ತಿಳಿಪಡಿಸುವ ದೇವರು ನಿಮ್ಮ ಕುಟುಂಬದ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಅಥವಾ ನಿಮ್ಮ ಪ್ರತಿದಿನದ ನಾನಾ ವಿಧವಾದ ಚಟುವಟಿಕೆಗಳ ವಿಷಯದಲ್ಲಿ ಮುಂದೆ ಏನ್ ಮಾಡ್ಬೇಕೆಂಬುದಾಗಿ ನೀವು ಯೋಚಿಸುವವರಾಗಿದ್ರೆ, ಸತ್ಯದ ಆತ್ಮನಿದ್ದಾನೆ, ಆತನು ತಿಳಿಪಡಿಸ್ತಾನೆ. ಈ ದಿನ ನೀನು ಈ ಹೆಜ್ಜೆ ಇಡು, ಈ ದಿನ ಬೆಳಗಿನಿಂದ ಸಂಜೆವರೆಗೂ ನೀನು ಈ ವಿಧದಲ್ಲಿ ನಡಕೋ, ಆಗ ಎಲ್ಲಾ ಕಾರ್ಯಗಳು ಸರಿಯಾಗ್ತವೆ. ಮುಂದೆ ಆಗುವುದನ್ನು ತಿಳಿಪಡಿಸುವ ದೇವರು. ಮುಂದೆ ಬರಲಿರುವ ಆಪತ್ತುಗಳೇನು, ಅಥವಾ ಮುಂದೆ ಬರಲಿರುವಂತ ಮೇಲುಗಳೇನು, ಅಥವಾ ನಾವು ಸಾಧಿಸಬೇಕಾದ ಕಾರ್ಯಗಳಲ್ಲಿ ಯಾವ ವಿಧದಲ್ಲಿ ಅವುಗಳನ್ನ ಮಾಡಬೇಕು, ಆಪತ್ತುಗಳು ಬರುವಾಗ ಹೇಗೆ ಅದನ್ನ ತಪ್ಪಿಸಿಕೊಳ್ಳಬೇಕು. ಪ್ರೇರೆ, ನಮಗಿದನ್ನ ತಿಳಿಪಡಿಸಿ, ನಮ್ಮನ್ನು ಮೊದಲೇ ದೃಢಪಡಿಸಿ, ತನ್ನ ವಾಕ್ಯಗಳಿಂದ ನಮ್ಮನ್ನ ಮೊದಲೇ ಸಂತೈಸಿ, ನಮಗೆ ಆಲೋಚನೆಗಳನ್ನ ಕೊಟ್ಟು ನಮ್ಮನ್ನ ಜಯದಲ್ಲಿ ನಡೆಸುವುದಕ್ಕಾಗಿ ದೇವರು ಮುಂದಾಗುವುದನ್ನ ತಿಳಿಪಡಿಸ್ತಾನೆ. ಈ ರೀತಿಯಾಗಿ ದೇವರಿಂದ ಮೊದಲೇ ಇದ್ದ ಸಂಗತಿಗಳನ್ನ ತಿಳ್ಕೊಂಡ ಜನರು ಎಂಥ ಸೌಭಾಗ್ಯವಂತರು. ಪ್ರೇರೆ, ಈ ಕೃಪೆ ನಮಗೆ ಇದೆ ಎಂಬುದನ್ನ ಯೇಸು ಕ್ರಿಸ್ತನು ತಾನೇ ನಮಗೆ ತಿಳಿಪಡಿಸ್ತಿದ್ದಾನೆ. ಪವಿತ್ರಾತ್ಮನು ಬಂದು ನಿಮಗೆ ಇದನ್ನೇ ಮಾಡ್ತಾನೆ ಎಂಬುದನ್ನ ಯೇಸು ಕ್ರಿಸ್ತ ನಮಗೆ ತಿಳಿಪಡಿಸ್ತಿದ್ದಾನೆ. ಎಂಥ ಆದರಣೆ ಪ್ರೇರಿ. ಇಂಥ ಕೃಪೆ ನಿಮಗೆ ಸಿಕ್ಕುವಂತೆ ಸತ್ಯದ ಆತ್ಮನು ಯಾವಾಗಲೂ ನಿಮ್ಮ ಸಂಗಡ ಇದ್ದು ಆತ ಸದಾಕಾಲ ನಮಗೆ ಸಹಾಯಕನಾಗಿರುವಲ್ಲಿ, ಆತ ನಿಮ್ಮ ಸಂಗಡ ಯಾವಾಗಲೂ ಇರುವಂತೆ ನಾವು ಆತನನ್ನು ಕಾದುಕೊಂಡು, ಆತನ ಪ್ರೀತಿ ಗೌರವಗಳಿಂದ ಆತನನ್ನು ಸನ್ಮಾನಿಸ್ತಾ, ಆತನಿಂದ ಸಿಕ್ಕುವಂತ ಸೇವೆ ಲಾಭವನ್ನ ದಿನವೂ ಅನುಕ್ಷಣ ಪಡ್ಕೊಳ್ಳುವಂತೆ ಆತನ ಮುಂದೆ ನಾವು ತಗ್ಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಪರಲೋಕ ತಂದೆ, ಯೇಸು ಕ್ರಿಸ್ತನ ಮುಖಾಂತರ ಆತನ ನಂಬಿಕೆ ಇಡುವುದರಿಂದ ನೀನು ನಮ್ಗೆ ಕೊಡುವ ಪವಿತ್ರಾತ್ಮನು ಸದಾಕಾಲ ನಮ್ಮ ಸಂಗಡ ಇರುವಂತ ಸಹಾಯಕನೇ, ಆತನ ಸತ್ಯನ ಆತ್ಮನೇ, ಆತನು ಬಂದು ಕರ್ತಾನೆ, ನಮ್ಮನ್ನು ಸಕಲ ವಿಷಯದಲ್ಲಿ ಸತ್ಯಕ್ಕೆ ನಡೆಸುವಂತೆ ಆತನು ನೀನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಹಾಗೆಯೇ ಪ್ರೀತಿಯ ಪವಿತ್ರಾತ್ಮನು ದೇವರೇ, ನಿನ್ನಿಂದ ಕೇಳಿದನ ಯೇಸು ಕ್ರಿಸ್ತನ ನಿನ್ನಿಂದ ಕೇಳಿದನ್ನೇ ಮೊದಲು ನಮಗೆ ತಿಳಿಪಡಿಸಿ ನಮ್ಮನ್ನು ಬಲಪಡಿಸುವಲ್ಲಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರೀತಿಯ ಪರಿಶುದ್ಧಾತ್ಮನ ದೇವರೇ, ಈ ವಿಧದಲ್ಲಿ ಇಲ್ಲಿವರೆಗೂ ನಿನ್ನನ್ನು ಎಷ್ಟೋ ನಡೆಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನಿನ್ನ ನಡೆಸುವಿಕೆನ ಸ್ಪಷ್ಟವಾಗಿ ಗುರುತಿಸಿ ನಾವು ನಿನ್ನಲ್ಲಿ ಸಂತೋಷಿಸಲು ಕೃಪೆಯನ್ನು ಅನುಗ್ರಹಿಸು ಮತ್ತು ಮುಂದಾಗುವುದನ್ನು ತಿಳಿಪಡಿಸುವ ದೇವರೇ ಕರ್ತನೆ, ನಾವು ಯಾವುದರಲ್ಲಿಯೂ ಕಂಗಾಲಾಗಿ ಹೋಗದೆ, ನಾವು ಇಡಬೇಕಾದ ಹೆಜ್ಜೆಗಳಲ್ಲಿ ನಾವು ಸೋತು ಹೋಗದಂತೆ, ಅಥವಾ ನಾವು ಕರ್ತನೆ ಮಾರ್ಗ ತಪ್ಪಿ ಹೋಗದಂತೆ ನೀನು ನಮಗೆ ಇನ್ನು ಮುಂದೆ ಈ ವಾಕ್ಯದ ಪ್ರಕಾರ ಮುಂದಾಗುವುದನ್ನು ತಿಳಿಪಡಿಸುವ ನಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ, ಕುಟುಂಬ ಜೀವಿತದಲ್ಲಿಯೂ, ಸೇವಾ ಕ್ಷೇತ್ರದಲ್ಲಿಯೂ, ನಮಗೆ ಒದಗಿಸಿದ ಕ್ಷೇತ್ರಗಳಲ್ಲಿಯೂ ನಾವು ಯಾವ ಹೆಜ್ಜೆ ಇಡಬೇಕೆಂಬುದನ್ನು ತೋರಿಸಿಕೊಡು. ನಾವಿಟ್ಟ ಹೆಜ್ಜೆಗಳು ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿಕೊಡು. ನಿನಗೆ ಮಹಿಮೆ ಆಗಲಿ. ನೀ ನಮ್ಮ ಸಹಾಯಕ್ಕೆ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ, ನಿನಗೆ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.